ಸತೀಶ್ ಟಾಕ್ ಇವ್ರೊಂದ್ ಮಾತು ಹೇಳ್ತಾರೆ ಬ್ರೋ. ಅವರಿಗೆ ರಿಟ್ರೀಟ್ ತಗೋಬೇಕು ಅಂತ ನಾನು ಬಂದಿದ್ದೀನಿ. ಅವರಿಗೆ ಕರೆಕ್ಟ್ ಆಗಿ ಪಾಯಿಂಟ್ ಹೇಳಬೇಕು ಅಂತ ಬಂದಿದ್ದೀನಿ. ಅವನಿಗೆ ಇನ್ನೊಬ್ಬರಿಗೆ ಬಯೋ ರೈಟ್ಸ್ ಇದ್ರೆ ನಮಗೂ ಅವರಿಗೆ ಬಯೋ ರೈಟ್ಸ್ ಇದೆ. ಈ ರೈಟ್ಸ್ ಕೊಟ್ಟಿದೆ ಕರ್ನಾಟಕ ಜನತೆ. ಸೊ ಅವ್ರಿಗೆ ಯಾವ ರೀತಿ ಬೈತೀನಿ ಕಂಟಿನ್ಯೂ ನೋಡಿ. ಒಂದ್ಸಾಗಿ ನಾವು ನೋಡೋಣ ಏನ್ ಮಾಡಿದಾನೆ ಸತೀಶ್ ಟಾಕ್ ಅವರೇ. ಏನ್ ಕಿತ್ತಾಕಿದ್ದಾರೆ ಸತೀಶ್ ಟಾಕ್ ಅವರೇ? ಏನ್ ಕಿತ್ತಾಕಿದ್ರಪ್ಪ ನೀವು? ಬಿಗ್ ಬಾಸ್ ಮನೇಲಿ ಬಂದಾದ್ರು ಏನ್ ಕಿತ್ತಾಕಿದ್ದೀರಾ? ಜನ ಮಾತ್ರ ಏನು ಅಂತಾನೆ ಗೊತ್ತಿಲ್ಲ. ಆ ಲೆಕ್ಕಕ್ಕೆ ಅವ್ರಿಗೆ ಎಲ್ಲ ಹೊಗಳ್ತಾ ಇದ್ದಾರೆ. ಫಸ್ಟ್ ಮಾತ್ರ ಜನಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ. ಜನ ಮಳ್ಳಾಗಿದೆ ಅಂತ ಅನ್ಕೊಂಡಿದ್ದಾನೆ ಬಡ್ಡಿ ಮಗ ಇವನು ಸತೀಶ ಸತೀಶ್ ಟಾಕ್ ಅವರು. ಜನಗಳನ್ನ ಮಳ್ಳು ಅಂತ ಹೇಳ್ತಾವ್ನೆ. ಏನಂತ ಹೋಗಿತಾರೆ ಎಲ್ಲರೂ ಅವನು ಹೊಗಳ್ತಾರೆ ಅಂತ ಹೇಳ್ತಾನೆ. ನಾಚಿಗೇಡಿ ಮಗನೇ, ಎನಿಕೆ ಹೊಗಳ್ತಾವ್ರೆ. ಬಿಗ್ ಬಾಸ್ ಸೀಸನ್ 12 ಯಾಕೆ ಅಷ್ಟೊಂದು ನಂಬರ್ 1 ಆಗಿರೋದು, TRP ಕಿಂಗ್ ಯಾಕೆ ಆಗಿರೋದು ತಿಳ್ಕೊಳ್ಳೆ. ನಾಯಿ ಅಂತವೇ ನೀನು ಕೂಡ ನಾಯಿಯಾಗಿ ಇದೆಯಾ? ಇರೋದ್ರಲ್ಲಿ ಎಲ್ಲಾರು ಒಳ್ಳೆಯವರೇ, ಅವನ್ಗೊಬ್ಬನ್ನು ಬಿಟ್ಟು ಅಂತ. ಅವನಂತಂದ್ರೆ ಕಚಡ ಅಂತ. ಅವನಷ್ಟು ಕಚಡ ಮಾಡೋ ಲೈಫ್ ಅಲ್ಲಿ ಯಾರು ನೋಡಿಲ್ಲ ಅಂತ. ಸೊ ಗಿಲ್ಲಿ ನಟ ಅಭಿಮಾನಿಗಳೇ, ಈ ನಾಯಿ ಅಂತ ಸತೀಶ್ ಟಾಕ್ಗೆ ಏನ್ ಉಗಿಬೇಕು, ಏನ್ ಬೈಬೇಕು ಎಲ್ಲ ನಿಮ್ಮ ಕಮೆಂಟ್ ಅಲ್ಲಿ ತಿಳಿಸ್ರಿ. ಬಡ್ಡಿ ಮಗನಿಗೆ ಗೊತ್ತಾಗ್ಲಿ. ಸತೀಶ್ ಟಾಕ್ ಅವರಿಗೆ ಕಚಡ ಅನ್ನೋ ಪದನ ಯೂಸ್ ಮಾಡಿರುವಂತ ನಮ್ಮ ಗಿಲ್ಲಿ ನಟನಿಗೆ ಸತೀಶ್ ಟಾಕ್ ನಾಯಿ ಅವರು. ಈ ನಾಯಿಗೆ ಕರೆಕ್ಟ್ ಆಗಿ ಪಾಠ ಕಲಿಸ್ಬೇಕು ಅಂತಂದಾಗ ನಮ್ಮ ಪ್ರಯತ್ನ ಎಷ್ಟಾಗತ್ತೋ ಅಷ್ಟು ನಾವು ಮಾಡ್ತಾ ಇದ್ದೀವಿ. ಆದ್ರೂ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ವೈರಲ್ ಆಗ್ಬೇಕಂತ ಮಾಡ್ತಾವನೋ. ಎಲ್ಲಿದ್ದ ಇಷ್ಟು ದಿನ ಗೊತ್ತಿರ್ಲಿಲ್ಲ ಈ ಬಡ್ಡಿ ಮಗ. 1 ವಾರ 2 ವಾರ ಬಿಗ್ ಬಾಸ್ ಮನೇಲಿ ಬಂದ್ಬಿಟ್ಟು ಹೊರಗಡೆ ಕಿತ್ತಾಗ್ತಾವನೆ. ಮುಂದೆ ನೋಡಿ ಅಷ್ಟು ಹೈಲೈಟ್ ಆಗಲಿಲ್ಲ. ಅಂದ್ರೆ ಅದು ಅಕ್ಕನಂತ ನಾನು ನೆನ್ನೆನ ಮೊನ್ನೆನ ನೋಡಿದ್ದು, ನಮ್ಗೆ ಯಾರು ಕಳಿಸಿದ್ದು ಆತರ ಬೈದಿರೋದು. ಆದ್ರೆ ನಾವು ಸಾಕ್ಷಿ ಒಳಗಡೆ ಇರೋರು, ನಾವು ಅದಕ್ಕಿಂತ ಜಾಸ್ತಿ ಇವರು ಹೊರಗಡೆ ಇದ್ದವ್ರಂತೆ. ಇವರು ಬಿಗ್ ಬಾಸ್ ಮನೆಯಲ್ಲಿ ಒಳಗಡೆ ಇದ್ದವ್ರಂತೆ. ಏನ್ ಕಿತ್ತಾಕಿದ್ದಾರೆ ಅಂತ ಇವ್ರ ಜೊತೆಗಿರುವಂತ ಇದಕ್ಕೆ ಕಂಟೆಸ್ಟೆಂಟ್ ಕೂಡ ಇವರಿಗೆ ನಡ್ಕೊಳ್ಳುವಂತ ರೀತಿ ಅವ್ರಿಗೆ ಇಷ್ಟ ಆಗಿಲ್ಲ. ನಾಯಿ ಅಂತ ಮಗ ಇವನು ಹಚ್ಕೊಂತಾನೆ ಕಿಲೋಗಟ್ಲೆ ಮುಖದ ಮೇಲೆ ಮೇಕಪ್ ಬಂದ್ಬಿಟ್ಟು ಹೆಂಗೆಲ್ಲ ಹೊಯ್ಕೊಂತಾನೆ. ಇಡೀ ಕರ್ನಾಟಕ ಹೆಂಗ್ ಹೋಗಿತ್ತವ್ರು ಅಂತ ಜ್ಞಾಪಕ ಇಲ್ಲ ಬಡ್ಡಿ ಮಗನಿಗೆ. ಇವನಿಗೆ ಏನ್ ಬೈಬೇಕು ಇವನಿಗೆ, ಆ ಬೈಗಳನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸ್ರಿ. ಏನೇ ಬಂದ್ರೆ ನಾವು ನೋಡೋಣ. ಬಟ್ ಇವ್ ಕಚಡ ಮಗ. ಆ ಮನೆಯಲ್ಲಿ ಇದ್ದವ್ರೆಲ್ಲರೂ ಕೂಡ ಒಳ್ಳೆಯವ್ರೆ. ಬಟ್ ಇವನಷ್ಟು ಕಚಡ ನಾನು ಎಲ್ಲಿಗೂ ಲೈಫ್ ಅಲ್ಲಿ ನೋಡಿಲ್ಲ ಅಂತ ಬಡ್ಡಿ ಮಗ ಹೇಳ್ತಿದ್ದಾನೆ. ಬಟ್ ಈ ಬಡ್ಡಿ ಮಗ ಎಷ್ಟು ಕಚಡ ನಾಯಿನ ಮಗ ಅಂತ ಹೇಳಿ ನಾವ್ ಇಡೀ ಕರ್ನಾಟಕಕ್ಕೆ ತೋರಿಸ್ಬೇಕು ಅಂತಂದಾಗ ಈ ರೀಲ್ ಅನ್ನ ಫಾರ್ವರ್ಡ್ ಮಾಡಿ ಶೇರ್ ಮಾಡ್ರಿ. ಅವನುವರೆಗೂ ರೀಚ್ ಆಗುವವರೆಗೆ. ನಾನು ಲಾಸ್ಟ್ ಟೈಮ್ ಮಾಡಿದ್ರೆ ತುಂಬಾ ಒಳ್ಳೆ ವೈರಲ್ ಆಗಿದೆ. ಇದು ವಿಡಿಯೋ ಕೂಡ ಅಷ್ಟೊಂದು ಇವನಿಗೆ ರೀಚ್ ಆಗೋವರೆಗೂ ವೈರಲ್ ಆಗ್ಬೇಕು ಅಂದಾಗ ನಾವೆಲ್ಲರೂ ಏನ್ ಮಾಡ್ಬೇಕು, ನಮ್ಮ ರೀಲ್ ನ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಬಡ್ಡಿ ಮಗನಿಗೆ ಪಾಠ ಕಚಡ ಯಾರು ಅಂತ ಗೊತ್ತಾಗ್ಬೇಕು ಇವಾಗ ಅಂತ ಅಂದಾಗ ಈ ಬಡ್ಡಿ ಮಗನ ಬಗ್ಗೆ ಗೊತ್ತಾಗ್ಬೇಕು. ನೋಡ್ಬಿಟ್ರಿ ಅವನತ್ರ ಅವ್ನು ಮಿಸ್ಬಿಹೇವ್ ಆಗ್ಲಿ, ಕೈತನ ಆಗೋದಾಗ್ಲಿ, ಏನ್ ಮಾಡಿದ್ರು ಪಾಠ ಚೇಂಜ್ ಮಾಡಲ್ಲ, ಏನು ಮಾಡಲ್ಲ. ಅಲ್ಲ, ಈ ಬಡ್ಡಿ ಮಗನ ಸತೀಶ್ ಟಾಕ್ ನಾಯಿ ಅವರಿಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಬಿಗ್ ಬಾಸ್ ಮನಿ ಅಂತಂದ್ರೆ ರಿಯಾಲಿಟಿ ಶೋ ಅಂದ್ರೆ ಏನು ಅಂತ. ಬಟ್ ಅಲ್ಲಿ ಎತ್ತಿದ್ವೋ ಆಟ ಅವರೆಲ್ಲ ಆ ರೀತಿ ಮಾಡ್ತಾ ಇದ್ರಿಂದಲೇ ಇಷ್ಟೆಲ್ಲ ಬಿಗ್ ಬಾಸ್ ಅಷ್ಟೊಂದು ಹೈ ಲೆವೆಲ್ ಅಲ್ಲಿ ಹೋಗಿರೋದು, ಚಾನಲ್ ನಂಬರ್ 1 ಆಗಿರೋದು, TRP ಅಷ್ಟೊಂದು ಹೈಲೆಸ್ಟ್ ಹೈಟ್ರಿಕ್ ಹೊಡೆದಿರೋದು. ಈ ಬಡ್ಡಿ ಮಗ ನೀವು ನಂಗೆ ಅದೇನೋ ಕಿಲೋಗಟ್ಲೆ ಮೇಕಪ್ ಮಾಡ್ಕೊಳ್ಳೋದು, ಅದು ಬಾತ್ರೂಮ್ ಅಲ್ಲಿ ಕೂತ್ಕೊಳ್ಳೋದು, 1 ಅವರ್ ಮಾಡ್ಕೊಳ್ಳೋದು, ಇದು ಬಿಗ್ ಬಾಸ್ ಅಂತ ಅನ್ಕೊಂಡಿದ್ದಾನೆ ಬಡ್ಡಿ ಮಗ ಇವನು. ಥೂ ನಿನ್ನ ಮುಖ ಯಾಕ ಕೆಲಸ ಹೇಳಿದ್ರೆ ಕೆಲಸ ಮಾಡೋಣಂತೆ. ಈ ಸೂಳೆ ಮಕ್ಕಳೆಲ್ಲರೂ ನಾಯಿಗಳಿವು. ಅಲ್ಲಿ ಹೆಂಗ್ ಹೇಳ್ತಾರೆ ಕಿಲೋಕ್ಕೆ. ಬಟ್ ಗಿಲ್ಲಿ ಅವ್ನಿಗೆ ಎತ್ತಿತ್ತು ಆಟನೇ ಆಡ್ತಿದ್ದಾನೆ. ಆದ್ರೂ ಇವ್ನ ಮೈಂಡ್ ಅಲ್ಲಿ ಇನ್ನೂ ಸೇರಿಲ್ಲ ಭೋಸಡಿ ಮಗನ ಮೈಂಡ್ ಅಲ್ಲಿ. ಈ ಮಗನಿಗೆ ಪಾಠ ಹೇಳೋಣ ಅಂತಂದ್ರೆ ಈ ವಿಡಿಯೋನ ಕಮೆಂಟ್ ಮಾಡ್ರಿ, ಫಾರ್ವರ್ಡ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಬಿಡಬೇಡ್ರಿ. ಚಾನಲ್ ಪೇಜ್ ನ ಫಾಲೋ ಮಾಡ್ತಿರೋಲ್ಲ ಸೆಕೆಂಡರಿ. ಬಟ್ ಕಮೆಂಟ್ ಮಾಡಿ ಇವನ್ನ ವಿಡಿಯೋನ ರೀಚ್ ಮಾಡಿ ನಾವು ಜನಗಳನ್ನ ತೋರಿಸ್ಬೇಕು ಅಂತಂದಾಗ ನಿಮ್ಮ ಕಮೆಂಟ್ ಏನ್ ಬೈದಿರ್ತೀರಲ್ಲ ಅದು ಜನಗಳಿಗೆ ಗೊತ್ತಾಗುತ್ತೆ. ಇಲ್ಲ ಅವ್ಗೆ. ಅದೇ ಈಗ ಒಂದು ನಮ್ಮನೆ ಬಂದಿದೀವಿ, ಜನ ಏನ್ ಅನ್ಕೊಳ್ತಾರೆ, ಒಂದು ಕೆಲಸ ಮಾಡೋಣ ಅಂದ್ರೆ ಎಲ್ಲದಕ್ಕೂ ಮೈಗಳ್ಳ. ಅಂದ್ರೆ ಒಂದು ಕೆಲಸ ಹೇಳಿದ್ರು ತಪ್ಸ್ಕೊಂಡು ಓಡಾಡ್ತಾನೆ, ಇಲ್ಲ ಕಾಟಾಚಾರ ಮಾಡ್ತಾನೆ, ಆಮೇಲೆ ಡಿಲೀಟ್ ಮಾಡ್ತಾನೆ. ಈ ರೀತಿ ನೆಕ್ಸ್ಟ್ ಅವ್ನು ಹೇಳ್ಬಾರ್ದು ಅಂತ ಆತರ. ಅಂದ್ರೆ ಅಷ್ಟು ಕಲ್ಚರ್ಲೆಸ್ ಫ್ಯಾಮಿಲಿಯಿಂದ ಬಂದಿದ್ದಾರೆ. ಅಷ್ಟು ಕೆಟ್ಟ ಕಲ್ಚರ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ರಂತೆ ಭೋಸಡಿ ಮಗ ಇವನು. ಈ ರೀತಿ ಎಲಿಮಿನೇಷನ್ ಮಾಡುವಾಗ, ಕಳಪೆ ಕೊಡುವಾಗ, ಮನೆಯಲ್ಲಿ ರಿವ್ಯೂ ಕೇಳುವಾಗ ಹೇಳಕ್ಕಾಗಿಲ್ಲ ಬಡ್ಡಿ ಮಗನಿಗೆ. ಇವನಿಗೆ ಹೊರಗಡೆ ಬಂದು ಕಿತ್ತಾಗ್ತಾವನೆ. ನಾನು ವೈರಲ್ ಆಗ್ಬೇಕು, ನಾನು ಪಬ್ಲಿಸಿಟಿ ಆಗ್ಬೇಕು, ನನ್ ಮಗ ನಾನು ಅಂತ ಹೇಳಕ್ಕೆ ಇಷ್ಟೆಲ್ಲ ಮೀಡಿಯಾದಲ್ಲಿ ಹೇಳ್ಕೊಂಡು ತಿರುಗಾಡ್ತಿದ್ದಾನೆ. ಎಂತ ನಾಯಿನ ಮಗ ರೀಮ. ಯಪ್ಪ ದೇವ್ರೆ. ಸತೀಶ್ ಟಾಕ್ ಅವರೇ, ನೀವು ಕಚಡ ಇನ್ನೊಬ್ಬರ ಹೆಂಗೆ ಕಚಡ ಅಂತೀರೋ, ಕೆಟ್ಟ ಹೊಲಸ್ ಕಲ್ಚರ್ ಅಂತ ಹೇಗೆ ಹೇಳ್ತೀರೋ? ನಿಮ್ಮಂತ ಕೆಟ್ಟ ಕಲ್ಚರ್ ಯಾರಿಗೂ ಇಷ್ಟ ಇಲ್ಲದ ಕಾರಣಕ್ಕೆ ನೀವು ಆಚೆ ಬಂದಿರೋದು. ಅದನ್ನ ಕರೆಕ್ಟ್ ಆಗಿ ನಿಮ್ಮ ಮೈಂಡ್ ಅಲ್ಲಿ ಹಾಕೊಳ್ರಿ. ಇನ್ನೊಬ್ಬರನ್ನ ಹೇಳ್ಬೇಕು ಅಂತಂದಾಗ ಕರೆಕ್ಟ್ ಆಗಿ ಹೇಳುವಂತ ರೀತಿಯಲ್ಲಿ ಹೇಳ್ರಿ. ಅವ್ನ್ ಏನು ನಿಮಗೆ ಸಹಿಸ್ಕೊಳಕ್ ಆಗ್ತಿಲ್ವೋ, ಇಡೀ ಕರ್ನಾಟಕದಲ್ಲಿ ಗಿಲ್ಲಿ ಫ್ಯಾನ್ ಕ್ರೇಜ್ ನೋಡ್ಕೊಂಡೆ ಈ ಬಡ್ಡಿ ಮಗನಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಈ ಭೋಸಡಿ ಮಗ ಸತೀಶ್ ಟಾಕ್ ನಾಯಿ ಅವರಿಗೆ. ಇವರಿಗೆ ಅದು ಆಗ್ತಾ ಇಲ್ಲ ತಡ್ಕೊಳಕ್ಕೆ, ಎಸೆಪ್ಟ್ ಮಾಡ್ತಾ ಆಗ್ತಿಲ್ಲ ಇವನಿಗೆ. ಅದೇ
ಹೊಟ್ಟೆ ಕಿಚ್ಚಿಂದ ಮಾಡ್ತಾ ಇರೋದು. ನೀ ಎಷ್ಟೇ ಹೊಯ್ಕೋರೋ, ನೀ ನಾಯಿ ಅಂತ ಎಲ್ಲರಿಗೂ ಪ್ರೂಫ್ ಆಗ್ಬಿಟ್ಟೈತೆ. ಆ ನಾಯಿನ ಮತ್ತೆ ಮನುಷ್ಯನಾಗ್ತೀನಿ ಅಂತ ಹೇಳಿ ಸತ್ರುಬೇ ಆಗೋದಿಲ್ಲ. ನೀನ್ ಪರ್ಸನಲ್ ನೀನೇ ಅದು ಕೆಲಸ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ಕೆಲಸ ಮಾಡ್ಕೊಂಡು ಹೋಗು. ಬಟ್ ಇನ್ನೊಬ್ಬರ ಲೈಫ್ ಅಲ್ಲಿ ಅಡ್ಡ ಬರಬೇಡ. ಬರಬೇಕು ಅಂತಂದಾಗ ಕೂಡ ಕರೆಕ್ಟ್ ಆಗಿ ರೀಸನ್ ಕೊಡೋದನ್ನ ಕಲಿ. ನೀನು ಒಳಗಡೆ ಏನ್ ಕಿತ್ತಾಕಿದೀನಿ ಇಡೀ ಕರ್ನಾಟಕ ಜನತೆ ನೋಡಿದೆ ತಮ್ಮ ಸತೀಶ್ ಬಾಬು ಅವರೇ. ಅಷ್ಟೇ ತುಂಬಾ ದೊಡ್ಡ ಓವರ್ ಆಗಿ ಮಾತಾಡಕ್ ಹೋಗ್ಬೇಡ ಇಲ್ಲಿ ಹೊರಗಡೆ ಬಂದು. ಸೊ ಇವನಿಗೆ ಕರೆಕ್ಟ್ ಆಗಿ ಪಾಠ ಕಲ್ಸಕ್ಕೆ ಒಂದೇ ಒಂದ್ ದಾರಿ, ನಮ್ಮ ಒಂದು ರೀಲ್ಗೆ ಕಮೆಂಟ್, ಒಂದು ಸೇಲ್. ಎಲ್ಲರೂ ಕೂಡ ನಿಮ್ಮ ಇವನಿಗೆ ಏನ್ ಬೈಬೇಕು ಪರ್ಮಿಷನ್ ಫುಲ್ಲಿ ಬೈ. ನಾವು ಗಿಲ್ಲಿಗೆ ಬೈದಿರೋದು ಅವ್ನು ಕಚಡ ನನ್ನ ಮಗ. ಇನ್ನೊಂದ್ ಏನಪ್ಪಾ ಅಂತಂದ್ರೆ ಕೆಟ್ಟ ಹೊಲಸು ಕಲ್ಚರ್ ಇಂದ ಬಂದಿರುವಂತ ಇದು ಅಂತೆ. ಮತ್ತೆ ಇನ್ನೊಂದ್ ಮಾತ್ರ ಹೇಳ್ತಾನೆ, ಅವ್ರ ಅಪ್ಪ ಅಮ್ಮ ತುಂಬಾ ಬಂಗಾರ ಅಂತ ದೇವರಂತ ಮನುಷ್ಯರಂತಾನೆ. ಬೋಳಿ ಮಗನೇ ಇವ್ ಬೋಳಿ ಮಗ ಹಿಂಗೆ ಹೇಳ್ತಾನೆ. ಏನೇನ್ ಬರತ್ತೋ ಬಾಯಿಂದ ಗೊತ್ತಿಲ್ಲ. ಹೊರಗಡೆ ಆಚೆ ಬರ್ಲಿ ಗಿಲ್ಲಿ, ಇವ್ ಮುಖದ ಮೇಲೆ